ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ಲಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ದೋಸೆ ಮಾಡಿದ್ದೆ. ಯೂಶ್ವಲಿ ಎಲ್ಲರೂ ದೋಸೆ ಮಾಡ್ತಾರಲ್ಲ ಅಂತ ನೀವು ಕೇಳ್ಬೋದು, ಆದರೆ ಇಲ್ಲಿ ನಾನು ನವಣೆಯನ್ನು ಉಪಯೋಗಿಸಿ ದೋಸೆ ಮಾಡಿದ್ದೀನಿ. ಇಲ್ಲಿ ನಾನು ಯಾವ ರೀತಿ ನವಣೆಯನ್ನು ಉಪಯೋಗಿಸಿ ದೋಸೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ದೋಸೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಹಾಗೆ ಕ್ರಿಸ್ಪಿಯಾಗಿ ಬಂದಿತ್ತು, ಒಳ್ಳೆ ಕಲರ್ ಕೂಡ ಇತ್ತು. ಜೊತೆಯಲ್ಲಿ ಬೆಣ್ಣೆ ಹಾಗೆ ಪಲ್ಯ ಚಟ್ನಿ ಜೊತೆ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. 2 ದೋಸೆ ತಿನ್ನೋರು 3-4 ತಿಂತಾರೆ. ಸೊ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ನೀರಿನ ಲೋಟದಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ, ದಪ್ಪಕ್ಕಿ. ಸೊ ಅದಕ್ಕೆ ಸಣ್ಣ ಒಂದು ಕಪ್ನಲ್ಲಿ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗೋಗುತ್ತೆ ಅದರಲ್ಲಿ. ಸೊ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದ್ರ ಅರ್ಧದಷ್ಟು ನವಣೆ ಅಂದರೆ ಮಿಲೆಟ್ ಅಂತ ಹೇಳ್ತಿರಲ್ಲ, ಸೊ ಆ ಮಿಲೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ನಾನು 1 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು, ಏಕೆಂದರೆ ಅವಲಕ್ಕಿ ಆಗಿರ್ಬೋದು, ದಪ್ಪಕ್ಕಿ ಆಗಿರ್ಬೋದು, ತುಂಬ ಧೂಳಿರುತ್ತೆ. ಇಲ್ಲಿ ಸುಮಾರು ನಾನು 3-4 ಸಲ ತೊಳ್ಕೊಂಡಿದ್ದೀನಿ. ನೋಡಿ ಈ ರೀತಿ ಆಗಿರುತ್ತೆ. ಸೊ ಇದಕ್ಕೆ ನಾನು ಅದು ಮುಳುಗುವಷ್ಟು ನೀರನ್ನು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಹಿಂದಿನ ದಿನ ಸಂಜೆ ಸುಮಾರು ಒಂದು 6 ಗಂಟೆಲಿ ನಾನು ನೆನೆಯಕ್ಕೆ ಹಾಕಿದ್ದು. ಜಾಸ್ತಿ ಟೈಮ್ ಏನು ಬೇಡ, ಒಂದು 2 ಅವರ್ಸ್ ನೆಂದರೆ ಸಾಕು. ನಾವು ಆಫೀಸ್ಗೆ ಹೋಗೋರು ಇರ್ತೀವಿ, ಸೊ ಆಫೀಸಿಂದ ಬಂದು ನನಗೆ ಜ್ಞಾಪಕ ಬಂದಾಗ ನಾನು ಈ ಕೆಲಸ ಮಾಡ್ಕೊಳ್ತೀನಿ. ನೋಡಿ ಈಗ ಸುಮಾರು ಒಂದು 8-8:30 ಆಗಿದೆ ಟೈಮು. ಆ ಟೈಮ್ನಲ್ಲಿ ನಾನು ರುಬ್ಕೊಳ್ಳೋಣ ಅಂತ ತೆಗ್ದಿದ್ದೀನಿ. ಎಲ್ಲ ಚೆನ್ನಾಗಿ ನೆಂದ್ಕೊಂಡಿತ್ತು. ಸೊ ಇದನ್ನು ಸುಮಾರು ಒಂದು 4 ಬ್ಯಾಚಲ್ಲಿ ನಾನು ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ, ತುಂಬ ನುಣ್ಣಗೆ ಬೇಕು ಅಂತ ಏನಿಲ್ಲ. ನಾನು ಇಡ್ಲಿಗೆ ಹೇಗೆ ರುಬ್ತೀನಿ ಹಾಗೆಯೇ ದೋಸೆಗೂ ಕೂಡ ರುಬ್ತೀನಿ. ಇಡ್ಲಿಗೂ ಕೂಡ ನಾನು ತುಂಬ ತೆಳ್ಳಗೆ ಅಥವಾ ತುಂಬ ನುಣ್ಣಗಾಗೋ ಹಾಗೆ ನಾನು ರುಬ್ಬೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ತರಿಯಾಗೆ ರುಬ್ಕೊಳ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನವಣೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗ್ರೀನಿಶ್ ಬರುತ್ತೆ, ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಬಂದಿರುತ್ತೆ ಅಷ್ಟೇ. ನೀವು ಬರೀ ನವಣೆಲೇ ಮಾಡಬೇಕು ಅಂದರೆ ಬೇಕಾದರೆ ಅಕ್ಕಿನ ಸ್ಕಿಪ್ ಮಾಡ್ಕೋಬೋದು. ಬರೀ ನವಣೆ ಹಾಗೂ ಉದ್ದಿನಬೇಳೆ ಮಾತ್ರ ನೆನೆ ಹಾಕಿ ಕೂಡ ಮಾಡ್ತಾರೆ. ಅದು ಅಕ್ಕಿ ಹಾಕದಲ್ಲೇ ಮಾಡೋ ಅಂಥ ದೋಸೆ ಆಗಿರುತ್ತೆ. ಇಡ್ಲಿ ಕೂಡ ಮಾಡ್ಬೋದು, ಬಟ್ ನಾನು ಯಾವತ್ತಿಗೂ ಇಡ್ಲಿ ಮಾಡಿಲ್ಲ. ಅದರಿಂದ ಒಂದು ಸಲ ಟ್ರೈ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಅದು ಕೂಡ ಚೆನ್ನಾಗಿ ಬರ್ಬೋದು ಅಂತ. ಈ ಹಂತದಲ್ಲಿ 2 ಸ್ಪೂನಷ್ಟು ಕಲ್ಲುಪ್ಪನ್ನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬೆಳಗ್ಗೆನೇ ಹಾಕ್ಕೊಳ್ತಾರೆ, ಇನ್ನು ಕೆಲವರು ನೈಟೇ ಯೂಸ್ ಮಾಡ್ತಾರೆ. ನಾನು ನೈಟೇ ಯೂಸ್ ಮಾಡ್ತೀನಿ. ಸೊ ಇಲ್ಲಿ 1 ಸ್ಪೂನಷ್ಟು ನಾನು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಒಳ್ಳೆ ಕಲರ್ ಬರುತ್ತೆ ದೋಸೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಗರ್ಗರಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು 1 ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೈಯಲ್ಲೇ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಹುದುಗೇನು ಬರೋದಿಲ್ಲ, ಯಾಕೆಂದರೆ ನವಣೆ ಹಾಕಿರೋದು. ನೋಡಿ ಬೆಳಗ್ಗೆ ತೆಗೆದು ನೋಡಿದಾಗ ಇಷ್ಟೇ ಹುಬ್ಬಿ ಬಂದಿದ್ದು, ಜಾಸ್ತಿ ಏನೂ ಹುಬ್ಬಿ ಬಂದಿರಲಿಲ್ಲ. ಆದರೂ ಕೂಡ ದೋಸೆ ತುಂಬಾ ಸಾಫ್ಟಾಗಿ ಬಂದಿತ್ತು. ಇದರಲ್ಲಿ ಸೆಟ್ ದೋಸೆ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಯಾವುದೇ ರೀತಿ ಸೆಟ್ ದೋಸೆ ಮಾಡಿರಲಿಲ್ಲ, ಮಾಮೂಲಿ ಕ್ರಿಸ್ಪಿ ಆಗಿರೋ ಥರನೇ ದೋಸೆ ಮಾಡಿಕೊಂಡೆ. ಇವತ್ತು ನಮಗೆ ರಜೆ ಇದ್ದಿದ್ದರಿಂದ ಮಕ್ಕಳು ಕೂಡ ಬಿಸಿ ಬಿಸಿಯಾಗಿ ದೋಸೆ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡೋದಕ್ಕೆ ಹೋಗಿದ್ದೆ. ಈಗ ಹೆಂಚು ಕೂಡ ಕಾದಿದೆ, ಸ್ವಲ್ಪ ಅದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಮ್ಮದು ಇದು ಐರನ್ ಹೆಂಚೆ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ನೋಡಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಕಿತ್ಕೊಳ್ಳೋದಾಗಲಿ ಅಥವಾ ಎದ್ದೇಳದೇ ಇರೋದಾಗಲಿ ಯಾವುದೇ ರೀತಿ ಆಗಲಿಲ್ಲ. ತುಂಬ ಸಾಫ್ಟಾಗಿತ್ತು, ತುಂಬ ಬೇಗನೆ ಆಗೋಯಿತು. ಇದ್ರ ಮೇಲೆ ನಾನು ಎಣ್ಣೆ ಯೂಸ್ ಮಾಡ್ತಿಲ್ಲ, ಬದಲಿಗೆ ಬೆಣ್ಣೆ ನಾನೇನು ತೆಗೆದಿಟ್ಕೊಂಡಿದ್ದೆ ಬೆಣ್ಣೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರಣಕ್ಕೆ ನಾನು ಬೆಣ್ಣೆನ ತುಪ್ಪ ಮಾಡೋದಕ್ಕೆ ಹೋಗೋದಿಲ್ಲ. ದೋಸೆ ಅಥವಾ ರೊಟ್ಟಿ, ಚಪಾತಿ ಇಂಥ ತಿಂಡಿಗಳಿಗೆ ನಮಗೆ ಬೆಣ್ಣೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಮಕ್ಕಳು ಕೂಡ ತುಂಬಾ ಖುಷಿ ಪಟ್ಕೊಂಡು ತಿಂದರು. ನೋಡಿ ಹಿಂದೆಗಡೆನೂ ಕೂಡ ನಾನು ತಿರುವು ಹಾಕಿದ್ದೀನಿ, ಒಳ್ಳೆ ಕಲರ್ ಬಂದಿದೆ. ಕೆಲವರು ಒಂದೇ ಸೈಡ್ ಮಾತ್ರ ಬೇಯಿಸ್ಕೊಳ್ತಾರೆ, ಬಟ್ ನಾನಿಲ್ಲಿ ಒಂದು ಸೈಡು ಬೇಯಿಸ್ಕೊಳ್ಳೋದಿಲ್ಲ, 2 ಕಡೆನೂ ಬೇಯಿಸ್ಕೊಳ್ತೀನಿ. ನೋಡಿ ಈಗ ಇದು ರೆಡಿ ಆಗಿದೆ.
ತುಂಬ ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೂ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮೀಡಿಯಮ್ ಆಗೇ ಮಾಡಿದ್ದೀನಿ. ಇದ್ರ ಮೇಲೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ತಿಂದರೆ ಯಾವುದೇ ಬೆಣ್ಣೆ ದೋಸೆಗೂ ಕಮ್ಮಿ ಇರೋದಿಲ್ಲ. ನಾವು ಹೊರಗಡೆ ಎಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಎಲ್ಲ ಹೋಗಿ ತಿಂತಾ ಇರ್ತೀವಿ. ಇಲ್ಲೇ ಮನೇಲೇ ನಾವು ಬೆಣ್ಣೆ ತಕ್ಕೊಂಡ್ರೆ ದೋಸೆಗಾಗಲಿರ್ಬೋದು, ಎಲ್ಲ ಥರ ತಿಂಡಿಗಳಿಗೆ ಚಪಾತಿ, ರೊಟ್ಟಿ ಇನ್ನದಕ್ಕೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪಲ್ಯ ಹಾಗೂ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.